ನಮಸ್ಕಾರ. ಇವತ್ತು ನಾವೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಕಾನೂನು ಸಮರದ ಬಗ್ಗೆ ಮಾತಾಡೋಣ. ಇದು ಒಂದು ಕಡೆ ಒಂದು ರೆಸಾರ್ಟ್, ಇನ್ನೊಂದು ಕಡೆ ನಮ್ಮೆಲ್ಲರ ಹೆಮ್ಮೆಯ ವಿಶ್ವ ಪಾರಂಪರಿಕ ತಾಣವಾದ ಹಂಪಿ. ಇವೆರಡರ ನಡುವಿನ ಒಂದು ದೊಡ್ಡ ಸಂಘರ್ಷದ ಕಥೆ ಇದು. ಹಾಗಾದ್ರೆ ವಿಷಯಕ್ಕೆ ಬರೋಣ. 10 ವರ್ಷದಿಂದ ಚೆನ್ನಾಗೇ ನಡೀತಿದ್ದ ಒಂದು ರೆಸಾರ್ಟ್, ಅದನ್ನ ಇದ್ದಕ್ಕಿದ್ದಾಗೆ ಕೋರ್ಟ್ ಯಾಕೆ ಇಲ್ಲೀಗಲ್ ಅಂದ್ರೆ ಕಾನೂನು ಬಾಹಿರ ಅಂತ ಹೇಳಿತು ನೋಡಿ. ಇದೇ ಪ್ರಶ್ನೆ ಈ ಇಡೀ ಕೇಸ್ನ ಹೃದಯ ಭಾಗ. ಇದರ ಹಿಂದಿನ ಕಾರಣಗಳೇನು ಅಂತ ಒಂದೊಂದಾಗಿ ಬಿಡಿಸಿ ನೋಡೋಣ ಬನ್ನಿ. ಈ ಕಾನೂನು ಹೋರಾಟದಲ್ಲಿರೋ ಮುಖ್ಯ ಪಾತ್ರಧಾರಿಗಳು ಅಂದ್ರೆ ಇವರೇ. ಒಂದು ಕಡೆ ಶ್ರೀ ಲಕ್ಷ್ಮೀ ಗೋಲ್ಡನ್ ಬೀಚ್ ರೆಸಾರ್ಟ್, ಇನ್ನೊಂದು ಕಡೆ ಹಂಪಿ ವರ್ಲ್ಡ್ ಹೆರಿಟೇಜ್ ಏರಿಯಾ ಮ್ಯಾನೇಜ್ಮೆಂಟ್ ಅಥಾರಿಟಿ. ಇದೊಂದು ರೀತಿ ನೇರ ಹಣಾಹಣಿ ಅಂತಾನೆ ಹೇಳ್ಬೋದು. ನೋಡಿ, ಈ ಕೇಸ್ನ ಸೆಂಟರ್ ಪಾಯಿಂಟ್ ಅಂದ್ರೆ ಆ ರೆಸಾರ್ಟ್ ಇಲ್ಲಿದೆ ನೋಡಿ. ಇದು ಎಲ್ಲಿದೆ ಅಂದ್ರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ವಿರೂಪಾಪುರ ಗಡ್ಡಿ ಅನ್ನೋ ಹಳ್ಳಿಯಲ್ಲಿ. ಆ ಊರಿನ ಹೆಸರು ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೋಲಿ. ಸರಿ, ಈ ಇಡೀ ಕೋರ್ಟ್ ಕೇಸ್ ಶುರುವಾಗಿದ್ದು ಹೇಗೆ ಅಂತೀರಾ? 2010ರಲ್ಲಿ ಹಂಪಿ ಅಥಾರಿಟಿ ಈ ರೆಸಾರ್ಟ್ನ ಲೈಸೆನ್ಸ್ ರಿನ್ಯೂ ಮಾಡೋಕೆ ಒಪ್ಲಿಲ್ಲ. ಇದೇ ನಿರ್ಧಾರವನ್ನ ರೆಸಾರ್ಟ್ನವರು ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿದ್ದು. ಹಾಗಾದ್ರೆ ರೆಸಾರ್ಟ್ನವರ ವಾದ ಏನಿತ್ತು, ಅವರ ಪರವಾಗಿ ಮಾತಾಡೋಕೆ ಏನೆಲ್ಲ ಪಾಯಿಂಟ್ಸ್ ಇತ್ತು ಅಂತ ನೋಡೋಣ. ಕೇಳಿದ್ರೆ ಅವರ ವಾದ ಕೂಡ ಸರಿನೇ ಇರುವುದು ಅನ್ಸುತ್ತೆ, ಯಾಕಂದ್ರೆ ಅವರತ್ರ ದಾಖಲೆ ಪತ್ರಗಳ ಒಂದು ದೊಡ್ಡ ಲಿಸ್ಟೇ ಇತ್ತು. ಈ ಟೈಮ್ಲೈನ್ ನೋಡಿ. 1999ರಲ್ಲಿ ಮೊದಲು ಜಮೀನನ್ನ ಕೃಷಿಯಿಂದ ಕಮರ್ಷಿಯಲ್ ಅಂತ ಬದಲಾಯಿಸಿದ್ದಾರೆ. ಆಮೇಲೆ ಅಲ್ಲೇ ಪಕ್ಕದ ಗ್ರಾಮ ಪಂಚಾಯಿತಿಯಿಂದ ಕಟ್ಟಡ ಕಟ್ಟೋಕೆ ಪರ್ಮಿಷನ್ ತಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಕರ್ನಾಟಕ ಸ್ಟೇಟ್ ಟೂರಿಸಂ ಡಿಪಾರ್ಟ್ಮೆಂಟ್ ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಟೂರಿಸಂ ಡಿಪಾರ್ಟ್ಮೆಂಟ್ ಕೂಡ ಓಕೆ ಅಂದಿದೆ. ಇದನ್ನೆಲ್ಲ ನೋಡಿದ್ರೆ ಎಲ್ಲವೂ ಪಕ್ಕ ಲೀಗಲ್ ಆಗಿದೆ ಅಂತ ಅನ್ಸುತ್ತೆ ಅಲ್ವಾ? ಸೊ ರೆಸಾರ್ಟ್ನವರು ಮುಖ್ಯವಾಗಿ ಹೇಳಿದ್ದಿದ್ದನ್ನೇ, ನಮ್ಮ ಫ್ಯಾಮಿಲಿ 50 ವರ್ಷದಿಂದ ಇಲ್ಲೇ ಇದೆ, ಇದೇ ಜಮೀನನ್ನ ನೋಡ್ಕೊಳ್ತಾ ಇದ್ದೀವಿ, ನಾವು ಎಲ್ಲ ಸರ್ಕಾರಿ ಇಲಾಖೆಗಳಿಂದ ಪರ್ಮಿಷನ್ ತಗೊಂಡಿದ್ದೀವಿ. ಅಷ್ಟೇಕೆ ಹೆರಿಟೇಜ್ ಅಥಾರಿಟಿಯ ವೈಸ್ ಚೇರ್ಮನ್ ಆಗಿರೋ DC ಅವರೇ ಅಪ್ರೂವಲ್ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನ ಸ್ಟೇಟ್ ಗೌರ್ಮೆಂಟ್ ಪರ್ಮಿಷನ್ ಅಂತಾನೆ ಪರಿಗಣಿಸಬೇಕು ಅಂತ ಅವರು ವಾದ ಮಾಡಿದ್ರು. ಆದ್ರೆ ಕಥೆಯಲ್ಲಿ ಇಲ್ಲೇ ಒಂದು ದೊಡ್ಡ ಟ್ವಿಸ್ಟ್ ಇದೆ. ರೆಸಾರ್ಟ್ನವರ ಎಲ್ಲ ವಾದವನ್ನು ತಲೆಕೆಳಗು ಮಾಡಿದಂಥ ಒಂದು ಹಳೆ ರೂಲ್, ಅದೇ ಈ ಇಡೀ ಕೇಸಿನ ದಿಕ್ಕನ್ನೇ ಬದಲಿಸಿಬಿಡ್ತು. ಚೆನ್ನಾಗಿ ಗಮನಿಸಿ, ಈ ರೆಸಾರ್ಟ್ ಕಟ್ಟೋಕೆ ಸುಮಾರು 11 ವರ್ಷಕ್ಕೂ ಮುಂಚೆನೆ, ಅಂದ್ರೆ 1988ರಲ್ಲೇ ಒಂದು ಸರ್ಕಾರಿ ನೋಟಿಫಿಕೇಶನ್ ಬಂದಿತ್ತು. ಆ ಒಂದೇ ಒಂದು ನೋಟಿಫಿಕೇಶನ್ ಈ ಇಡೀ ಆಟದ ರೂಲ್ಸನ್ನೇ ಚೇಂಜ್ ಮಾಡ್ಬಿಡ್ತು. ಹಾಗಾದ್ರೆ ಏನಿದು ಸಂರಕ್ಷಿತ ಪ್ರದೇಶ ಅಥವಾ ಪ್ರೊಟೆಕ್ಟೆಡ್ ಏರಿಯಾ ಅಂದ್ರೆ? 1961ನ ಕಾನೂನಿನ ಪ್ರಕಾರ ಸರ್ಕಾರ ಒಂದು ಜಾಗವನ್ನ ಪ್ರೊಟೆಕ್ಟೆಡ್ ಅಂತ ಘೋಷಣೆ ಮಾಡಿದ್ರೆ ಮುಗೀತು. ಅಲ್ಲಿ ಸ್ಟೇಟ್ ಗವರ್ಮೆಂಟ್ನ ಸ್ಪೆಷಲ್ ಪರ್ಮಿಷನ್ ಇಲ್ಲದೆ ಒಂದು ಹೊಸ ಕಟ್ಟಡವನ್ನು ಕಟ್ಟೋ ಹಾಗಿಲ್ಲ. ಹೆಚ್ಚಂದ್ರೆ 1 ಅಡಿ ಆಳದವರೆಗೆ ವ್ಯವಸಾಯ ಮಾಡ್ಕೋಬೋದು ಅಷ್ಟೇ. ಇಲ್ಲಿ ನೋಡಿ, ಇದೇ ಅತೀ ಮುಖ್ಯವಾದ ಅಂಶ. ಆ 1988ರ ನೋಟಿಫಿಕೇಶನ್ ರೆಸಾರ್ಟ್ ಇರೋ ಆ ವಿರೂಪಾಪುರ ಗಡ್ಡಿಯನ್ನೋ ಇಡೀ ಹಳ್ಳಿಯನ್ನೇ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಿತು. ಇದರರ್ಥ ಏನ್ ಗೊತ್ತಾ? ಅಲ್ಲಿ ಒಂದು ಸಣ್ಣ ಕಟ್ಟಡ ಕಟ್ಟಬೇಕಾದ್ರೂ ಸ್ಟೇಟ್ ಗವರ್ನಮೆಂಟಿಂದಲೇ ಸ್ಪೆಸಿಫಿಕ್ ಆಗಿ ಪರ್ಮಿಷನ್ ಬೇಕೇ ಬೇಕಿತ್ತು. ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ, ರೆಸಾರ್ಟ್ ಹತ್ರ ಅಷ್ಟೆಲ್ಲ ಪರ್ಮಿಷನ್ಗಳಿದ್ವಲ್ಲ, ಅವೆಲ್ಲ ಕೋರ್ಟ್ ಮುಂದೆ ಯಾಕೆ ನಿಲ್ಲಿಲ್ಲ? ಬನ್ನಿ, ಕಾನೂನಿನ ಆ ಸಣ್ಣ ಸಣ್ಣ ಆದ್ರೆ ತುಂಬಾ ಮುಖ್ಯವಾದ ಡೀಟೇಲ್ಸ್ ಏನು ಅಂತ ನೋಡೋಣ. ಇದು ನಿಜಕ್ಕೂ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್. ನೋಡಿ, ರೆಸಾರ್ಟ್ ಹತ್ರ ಇದ್ದಿದ್ದು ಟೂರಿಸಂ ಡಿಪಾರ್ಟ್ಮೆಂಟ್ನ ಅನುಮತಿ. ಅದೇ ಕಾನೂನು ಕೇಳಿದ್ದೇನು? ಸ್ವತಃ ಸ್ಟೇಟ್ ಗೌರ್ಮೆಂಟಿಂದ ಬರಬೇಕಾದ ಸ್ಪೆಸಿಫಿಕ್ ಪರ್ಮಿಷನ್. ಕೋರ್ಟ್ ಪ್ರಕಾರ ಒಂದು ಡಿಪಾರ್ಟ್ಮೆಂಟ್ ಕೊಡೋ ಪರ್ಮಿಷನ್ ಇಡೀ ಸ್ಟೇಟ್ ಗೌರ್ಮೆಂಟ್ ಕೊಟ್ಟಾಗೆ ಆಗಲ್ಲ. ಇನ್ನೊಂದು ಪಾಯಿಂಟ್ ಕೂಡ ಇದೇ ರೀತಿ ಇದೆ. ಸರಿ, DC ಅವರು ಆ ಅಥಾರಿಟಿಯ ವೈಸ್ ಚೇರ್ಮನ್ ಆಗಿರ್ಬೋದು, ಆದರೆ ಅವರೊಬ್ಬರು ಓಕೆ ಅಂದ್ರೆ ಪೂರ್ತಿ ಅಥಾರಿಟಿಯೇ ಓಕೆ ಅಂದಾಗತ್ತಾ? ಖಂಡಿತ ಇಲ್ಲ. ಆ ಅಥಾರಿಟಿಯಲ್ಲಿ 20 ಜನ ಮೆಂಬರ್ಸ್ ಇದ್ದಾರೆ. ಅವರೆಲ್ಲರೂ ಒಟ್ಟಿಗೆ ಸೇರಿ ಒಂದು ನಿರ್ಧಾರ ತಗೋಬೇಕು. ಒಬ್ಬ ವ್ಯಕ್ತಿಯ ನಿರ್ಧಾರ ಇಡೀ ಕಮಿಟಿಯ ನಿರ್ಧಾರ ಆಗೋಕ್ ಸಾಧ್ಯನೇ ಇಲ್ಲ. ಕೋರ್ಟ್ ತನ್ನ ಜಜ್ಮೆಂಟಲ್ಲಿ ಈ ಒಂದು ಬಲವಾದ ಕಾನೂನು ತತ್ವವನ್ನ ಹೇಳಿದೆ, ನೋ ಎಸ್ಟಾಂಪಲ್ ಲೈಸ್ ಅಗೇನ್ಸ್ಟ್ ಅ ಸ್ಟ್ಯಾಚ್ಯೂಟ್ ಅಂತ. ಅಂದ್ರೆ ಕಾನೂನಿನ ವಿರುದ್ಧ ಯಾವುದೇ ವಾದ ನಡೆಯಲ್ಲ. ಸರಳವಾಗಿ ಹೇಳಬೇಕು ಅಂದ್ರೆ ಈ ಎಸ್ಟೋಪೆಲ್ ಅನ್ನೋದೇನಪ್ಪಾ ಅಂದ್ರೆ, ಒಮ್ಮೆ ಒಂದು ಪರ್ಮಿಷನ್ ಕೊಟ್ಟ ಮೇಲೆ ಅಯ್ಯೋ ಸಾರಿ ಕೊಡಬಾರ್ದಿತ್ತು ಅಂತ ವಾಪಸ್ ತಗೊಳ್ಳೋ ಹಾಗಿಲ್ಲ ಅನ್ನೋದು. ಆದ್ರೆ ಕೋರ್ಟ್ ಏನ್ ಹೇಳಿತು ಗೊತ್ತಾ? ಕೊಟ್ಟ ಪರ್ಮಿಷನೇ ಮೂಲದಲ್ಲಿ ಕಾನೂನು ಬಾಹಿರವಾಗಿದ್ರೆ ಈ ರೂಲ್ ಅಪ್ಲೈ ಆಗಲ್ಲ. ಅಂದ್ರೆ ತಪ್ಪು ಅಂತ ಗೊತ್ತಾದ ಮೇಲೆ ಇಲ್ಲೀಗಲ್ ಆಗಿ ಕೊಟ್ಟ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡೇಬಹುದು. ಇಷ್ಟೆಲ್ಲ ಆದ್ಮೇಲೆ ಈ ರೆಸಾರ್ಟ್ ಕೇಸ್ನ ಭವಿಷ್ಯವನ್ನ ಫೈನಲ್ ಆಗಿ ಡಿಸೈಡ್ ಮಾಡಿದ್ದು ಒಂದೇ ಒಂದು ವಿಷಯ. ಅದು ನಮ್ಮ ದೇಶದ ಸುಪ್ರೀಂ ಕೋರ್ಟ್ನ ಒಂದು ಹಳೇ ಜಜ್ಮೆಂಟ್. ಈ ಸ್ಲೈಡ್ ನೋಡಿ, ಎಲ್ಲವನ್ನೂ ಸ್ಪಷ್ಟವಾಗಿ ಹೇಳುತ್ತೆ. ಮೊದಲನೇದಾಗಿ,
ಇದೇ ವಿರೂಪಾಪುರ ಗಡ್ಡಿಹಳ್ಳಿಯಲ್ಲಿ ಬೇರೆ ಕೆಲವು ಗೆಸ್ಟ್ ಹೌಸ್ಗಳನ್ನು ಕಟ್ಟಿದ್ರು. ಆ ಕೇಸ್ ಅಂದ್ರೆ ಸಕ್ಕುಬಾಯಿ ಕೇಸ್ ಸುಪ್ರೀಂ ಕೋರ್ಟ್ಗೆ ಹೋಯಿತು. ಎರಡನೇದಾಗಿ 2020ರಲ್ಲಿ ಸುಪ್ರೀಂ ಕೋರ್ಟ್ ಆ ಎಲ್ಲಾ ಗೆಸ್ಟ್ ಹೌಸ್ಗಳು ಇಲ್ಲೀಗಲ್, ಅವನ್ನೆಲ್ಲ ಕೆಡವಿ ಹಾಕಿ ಅಂತ ಆರ್ಡರ್ ಮಾಡ್ತು. ಮೂರನೇದಾಗಿ ಒಮ್ಮೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ರೆ ಅದು ಕೆಳಗಿನ ಎಲ್ಲಾ ಕೋರ್ಟ್ಗಳಿಗೂ ಅನ್ವಯ ಆಗತ್ತೆ. ಅದನ್ನ ಬೈಂಡಿಂಗ್ ಪ್ರೆಸಿಡೆಂಟ್ ಅಂತಾರೆ. ಕೊನೆಯದಾಗಿ ಇದೇ ಕಾರಣಕ್ಕೆ ಹೈಕೋರ್ಟ್ ಕೂಡ ಅದೇ ತರ್ಕವನ್ನ ಈ ಲಕ್ಷ್ಮಿ ಗೋಲ್ಡನ್ ಬೀಚ್ ರೆಸಾರ್ಟ್ ಕೇಸ್ಗೂ ಅಪ್ಲೈ ಮಾಡಬೇಕಾಯಿತು. ಅವರಿಗೆ ಬೇರೆ ದಾರಿನೇ ಇರಲಿಲ್ಲ. ಸೊ ಫೈನಲ್ ಜಡ್ಜ್ಮೆಂಟ್ ತುಂಬಾನೇ ಕ್ಲಿಯರ್ ಆಗಿತ್ತು. ರೆಸಾರ್ಟ್ ಕಟ್ಟಿದ್ದೇ ಕಾನೂನು ಬಾಹಿರ, ಹಾಗಾಗಿ ಅದರ ಲೈಸೆನ್ಸ್ ಅನ್ನ ರೆನ್ಯೂ ಮಾಡೋಕ್ಕಾಗಲ್ಲ. ಹೀಗೆ ನಾವು ಈ ಕಥೆಯ ಆರಂಭದಲ್ಲಿ ಕೇಳಿದ್ವಲ್ಲ ಒಂದು ಪ್ರಶ್ನೆ, ಅದಕ್ಕೆ ಉತ್ತರ ಈಗ ಸಿಕ್ತು. ಹಾಗಾದ್ರೆ ಈ ಇಡೀ ಪ್ರಕರಣದಿಂದ ನಾವು ಕಲಿಬೇಕಾದ ಮುಖ್ಯವಾದ ಪಾಠಗಳೇನು? ಮೊದಲನೇದಾಗಿ, ಹೆರಿಟೇಜ್ ಕಾನೂನುಗಳು ಲೋಕಲ್ ಅಥವಾ ಡಿಪಾರ್ಟ್ಮೆಂಟ್ ಪರ್ಮಿಷನ್ಗಳಿಗಿಂತ ಯಾವಾಗ್ಲೂ ಮೇರೆ. ಎರಡನೇದು, ಒಂದು ಜಾಗ ಪ್ರೊಟೆಕ್ಟೆಡ್ ಏರಿಯಾ ಅಂತ ಘೋಷಣೆ ಆದ್ರೆ ಅಲ್ಲಿ ಡೆವಲಪ್ಮೆಂಟ್ ಮಾಡೋದು ಹೆಚ್ಚು ಕಡಿಮೆ ಅಸಾಧ್ಯ. ಮೂರನೇದು, ಎಷ್ಟೇ ವರ್ಷಗಳು ಕಳೆದ್ರೂ ಒಂದು ಇಲ್ಲೀಗಲ್ ಕೆಲಸ ಲೀಗಲ್ ಆಗ್ಬಿಡಲ್ಲ. ಮತ್ತು ಕೊನೆದಾಗಿ, ಹೈಕೋರ್ಟ್ ಇರ್ಲಿ ಬೇರೆ ಯಾವುದೇ ಕೋರ್ಟ್ ಇರ್ಲಿ, ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪೇ ಫೈನಲ್. ನೋಡಿ, ಈ ಕೇಸ್ ಕೇವಲ ಕಾನೂನಿನ ಬಗ್ಗೆ ಮಾತ್ರ ಮಾತಾಡಲ್ಲ. ಇದು ನಮ್ಮೆಲ್ಲರ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಒಂದು ಕಡೆ ನಮ್ಮ ಐತಿಹಾಸಿಕ ಪರಂಪರೆಯನ್ನ ಕಾಪಾಡಬೇಕೋ, ಇನ್ನೊಂದು ಕಡೆ ಅಲ್ಲಿನ ಜನರ ಜೀವನೋಪಾಯ, ಅವರ ಬದುಕು, ಇವೆರಡರ ನಡುವೆ ಒಂದು ಬ್ಯಾಲೆನ್ಸ್ ಹೇಗೆ ತರೋದು? ಆ ಗೆರೆಯನ್ನ ಎಲ್ಲಿ ಎಳಿಬೇಕು? ನಿಜಕ್ಕೂ ಇದು ನಾವೆಲ್ಲರೂ ಯೋಚನೆ ಮಾಡಬೇಕಾದ ವಿಷಯ.